ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮತ್ತೆ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿರುವಂತಹ ಸಂದರ್ಭದಲ್ಲಿ ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಈಗ ಗ್ಯಾರಂಟಿ ಸಮಾವೇಶವನ್ನು ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಗ್ಯಾರಂಟಿ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಸಮಾವೇಶ ಆರಂಭ ಆಗುತ್ತೆ. ಲೋಕಸಭೆ ಚುನಾವಣೆ ತಂತ್ರಗಾರಿಕೆಗೆ ಮುಂದಾದಂತ ಕಾಂಗ್ರೆಸ್ ಹಳೆ ಮೈಸೂರು ಭಾಗವನ್ನ ಕೈವಶ ಮಾಡೋದಕ್ಕೆ ಈಗ ಪ್ಲಾನ್ ನಡೀತಿದೆ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಸರ್ಕಾರದ ಸಾಧನೆ ಇದೆಲ್ಲವನ್ನು ಕೂಡ ಮನವರಿಕೆ ಮಾಡೋದಕ್ಕೆ ಕಾಂಗ್ರೆಸ್ ಹೆಜ್ಜೆ ಇಟ್ಟಿದೆ. ಯೋಜನೆಗಳ ಬಗ್ಗೆ ಮನವರಿಕೆ ಮಾಡೋದು. ನೀವೀಗ ಅಲ್ಲಿ ಮಾಡಿರುವಂಥ ಸಿದ್ಧತೆಯನ್ನು ಗಮನಿಸಬಹುದು. ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಇರ್ಬೋದು, ಜೊತೆಗೆ ಅನ್ನಭಾಗ್ಯ ವಿಚಾರ ಇರ್ಬೋದು, ಇದೆಲ್ಲವನ್ನು ಕೂಡ ಶಕ್ತಿ ಯೋಜನೆ ಪ್ರತಿಯೊಂದನ್ನು ಕೂಡ ಬಿಂಬಿಸುವಂಥ ಒಂದಷ್ಟು ಚಿತ್ತಾರಗಳನ್ನು ಅಲ್ಲಿ ಮೂಡಿಸಲಾಗಿದೆ. ಅಂದರೆ ಒಂದು ಡಿಸೈನ್ಗಳನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಸಂಬಂಧಪಟ್ಟ ಹಾಗೆ ಕೂಡ ವಿನ್ಯಾಸಗಳನ್ನು ಮಾಡಲಾಗಿದೆ. ನಮ್ಮ ಮಂಡ್ಯದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಶಾಂತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಸಮಾವೇಶ ಆರಂಭ ಆಗ್ತಿದೆ. ಏನೆಲ್ಲ ಸಿದ್ಧತೆಗಳಾಗ್ತಿದೆ, ಯಾವೆಲ್ಲ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಭಾಗವಹಿಸ್ತಿದ್ದಾರೆ ಅಂತ? ಅವಿನಾಶ್, ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಳವಳ್ಳಿಯ ಒಂದು ಶಾಂತಿ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆವಾಗಿರುವಂಥ ಸುಮಾರು ಒಂದು 20ರಿಂದ 25 ಸಾವಿರ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಜನ ಸಚಿವರು, ಶಾಸಕರುಗಳು ಕೂಡ ಆಗಮಿಸ್ತಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಹೆಲಿಪ್ಯಾಡ್ ಕೂಡ ಆಗಮಿಸ್ತಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ಅವಿನಾಶ್, ಸಾಕಷ್ಟು ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮಳವಳ್ಳಿ ನಗರದಲ್ಲಿ ಈ ಒಂದು ಹೆಲಿಪ್ಯಾಡ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹೆಲಿಪ್ಯಾಡ್ ಸುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರೆ. ಇಲ್ಲೇ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಕನಕದಾಸರ ಪುತ್ಥಳಿ ಅನಾವರಣವನ್ನು ಕೂಡ ಗೊಳಿಸಿ ಆ ನಂತರದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಕೂಡ ಪಾಲ್ಗೊಳ್ತಾರೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು. ಮಂಡ್ಯ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಸಹಸ್ರ ಸಂಖ್ಯೆಯಲ್ಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಿಂದೆ 5 ಗ್ಯಾರಂಟಿಗಳನ್ನ ಘೋಷಣೆಯನ್ನು ಮಾಡಿದ್ರು, ಅದು ಈಗಾಗಲೇ ಜಾರಿ ಮಾಡಿರುವಂಥದ್ದು. ಇದನ್ನ ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ತಯಾರಿಗೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಹಿಂದೆ ಸರ್ಕಾರ ಕಾಂಗ್ರೆಸ್ ಚುನಾವಣೆಗೆ ಹೋಗಿತ್ತು. ಆ ನಂತರದಲ್ಲಿ ಗೆದ್ದ ನಂತರದಲ್ಲೂ ಕೂಡ ಜಾರಿಯನ್ನ ಮಾಡಿರುವಂಥದ್ದು. ಲೋಕಸಭಾ ಚುನಾವಣೆ ನಿಟ್ಟಿನಲ್ಲೂ ಕೂಡ ಇದೇ ಗ್ಯಾರಂಟಿಗಳನ್ನ ರಾಜ್ಯದ ಜನರ ಮುಂದೆ ಇಡೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ತಯಾರಿ ಮಾಡಿರುವಂಥದ್ದು. ಒಂದ್ ಕಡೆ ಕರಾವಳಿ ಭಾಗದಲ್ಲಿ ನಿನ್ನೆ ಒಂದು ಬೃಹತ್ ಆದಂತ ಸಭೆಯನ್ನ ಮಾಡಿದ್ದಾರೆ. ಇವತ್ತು ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಸಕ್ಕರೆ ನಗರಿ ಮಂಡ್ಯದಲ್ಲಿ ಈ ಒಂದು ಬೃಹತ್ ಆದಂತ ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು. ಸಾಕಷ್ಟು ಜನ ಈಗಾಗಲೇ ಇಲ್ಲಿ ಅವರ ಕಾರ್ಯಕರ್ತ ಆಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ. ಜೊತೆಗೆ ಈಗ ಹೆಲಿಪ್ಯಾಡ್ ಹತ್ರ ಸಾಕಷ್ಟು ಬಿಗಿ ಭದ್ರತೆ ಮಾಡ್ಕೊಂಡಿರುವಂತದ್ದು. ಬೇರೆ ಯಾರಿಗೂ ಕೂಡ ಒಳಭಾಗದಲ್ಲಿ ಬಿಡ್ತಾ ಇಲ್ಲ. ಅಧಿಕಾರಿಗಳು ಇವ್ರನ್ನ ಹೊರತುಪಡಿಸಿದಂತೆ ಬೇರೆ ಯಾರನ್ನೂ ಕೂಡ ಈ ಒಂದು ಸ್ಥಳಕ್ಕೆ ಬಿಡ್ತಾ ಇಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ. ನಂತರ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಗ್ಯಾರಂಟಿ ಸಮಾವೇಶದಲ್ಲಿ ಕೂಡ ಪಾಲ್ಗೊಳ್ತಾರೆ. ಅವಿನಾಶ್, ಧನ್ಯವಾದ ಪ್ರಶಾಂತ್.